ಬಿಜೆಪಿಯಲ್ಲಿ ಭಿನ್ನರ ಬಣ್ಣದ ವರಸೆ ಹೆಚ್ಚಾಗ್ಬಿಟ್ಟಿದೆ. ನಮ್ಮ ಹೋರಾಟಗಳು, ಸಂಘಟಿತ ಪ್ರಯತ್ನ, ಕಾರ್ಯಕರ್ತರು, ಅಭಿವೃದ್ಧಿ, ನಾನು ಮಾಡಿದಂಥ ಕೋವಿಡ್ ಕೆಲಸಗಳು, ಜನ ನನ್ನ ಬಗ್ಗೆ ನಂಬಿಕೆ ವಿಶ್ವಾಸ ಇಟ್ಟಿದ್ರೆ ನೋಡಿ. ಚುನಾವಣೆ ಒಂದು ಬಾರಿ ಸೋಲಾಗುತ್ತೆ, ಗೆಲುವಾಗುತ್ತೆ. ಪಕ್ಷ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದೆ. ಹಾಗಾಗಿ ಕಾಂಗ್ರೆಸ್ ಸೇರ್ತಿ ಅಂತ ಎಲ್ಲಿ ಹೋಗಿಲ್ಲ. ನಮ್ಮ ಕಾರ್ಯಕರ್ತರು, ಮುಖಂಡರಿಗೆ ಗೊತ್ತು. ಮಾಧ್ಯಮದಲ್ಲಿ ಹಂಗಂತ ಹೇಳಿ ಮಾಧ್ಯಮದ ಮೇಲೆ ಆರೋಪ ಮಾಡಿಲ್ಲ. ಇದು ಸಹಜ. ಭೇಟಿ ಆದ ತಕ್ಷಣ ಬರುತ್ತೆ ಬಿಗ್ ನ್ಯೂಸು, ಬ್ರೇಕಿಂಗ್ ನ್ಯೂಸು, ನಮ್ಮಲ್ಲಿ ಎಕ್ಸ್ಕ್ಲೂಸಿವ್, ಸಹಜ ಇದು. ನಾನು ಮಾಧ್ಯಮದ ಮೇಲೆ ಆರೋಪ ಮಾಡಲ್ಲ. ಆದರೆ ನಾನು ಕಾಂಗ್ರೆಸ್ ಸೇರ್ತಿ ಅಂತ ಎಲ್ಲೂ ಅರ್ಜಿ ಹಾಕಿರಲಿಲ್ಲ. ತಮ್ಮ ವಾಹಿನಿ ಮುಖಾಂತರ, ಕನ್ನಡ ವಾಹಿನಿ ಮುಖಾಂತರ ನಮ್ಮ ರಾಜ್ಯ ನಮ್ಮ ನಂದ್ಯಾದ ಅಭಿಮಾನಿಗಳು, ಪಕ್ಷ ಮುಖಂಡರು ಹೇಳ್ತೀನಿ, ನಾನು ಕಾಂಗ್ರೆಸ್ ವಿರೋಧಿ. ಕಾಂಗ್ರೆಸ್ ನಾನು ಚಿಕ್ಕ ವಯಸ್ಸಿನಿದ್ದಾಗಲೇ ವಿರೋಧ ಮಾಡಿ JP ಚಳವಳಿ, ರೈತರ ಚಳವಳಿ, ಕನ್ನಡ ಪರ ಸಂಘಟನೆಗಳು ಪಾಲ್ಗೊಂಡಂಥವನು. ನನ್ನ ಮೇಲೆ ನೂರಾರು ಮೊಕದ್ದಮೆಗಳು, ಅವನ್ನೆಲ್ಲವನ್ನು ಜಯಿಸ್ಕೊಂಡಿದ್ದೀನಿ. ಈಗಲೂ ನನ್ನ ಮೇಲೆ ಕೇಸ್ಗಳಿದೆ. ರೈಟ್. ಬಿಜೆಪಿಯಲ್ಲಿ ಈಗ ಭಿನ್ನರ ಬಣ್ಣದ ವರಸೆ ಶುರುವಾಗಿದೆ. ನಾನು ಮೇಡಮ್ ಅವರೇ ಒಂದು ಮಾತು ಹೇಳಿದೆ, ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ. ಇದು ಭಿನ್ನ ಮತ ಅಲ್ಲ. ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಇರುತ್ತೆ. ಅವರವರ ಭಾವಕ್ಕೆ ಅವರವ್ರ ತಕ್ಕಂಗೆ ಮಾತಾಡ್ತಾರೆ. ಈ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ದು ಹೇಳಿದೆ ಬಲಿಷ್ಠವಾದ ಪಾರ್ಟಿ, ವಿಶ್ವದಲ್ಲೇ ಸಂಘಟನೆ ಸದಸ್ಯತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಸಂಘಟನೆ ಪಾರ್ಟಿ. ಹಾಗಾಗಿ 3 ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ರಾಜ್ಯದಲ್ಲಿ ಯಡಿಯೂರಪ್ಪನವ್ರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಇದು ಸಹಜ, ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಯಾವ ಸಂದರ್ಭದಲ್ಲಿ ಹೆಂಗೆ ಸರಿಪಡಿಸ್ಬೇಕು ಅಂತೇಳಿ ಗೊತ್ತಿದೆ, ಖಂಡಿತ ಸರಿಪಡಿಸ್ತಾರೆ. ಹುಟ್ಟುಹಬ್ಬದ ನಿಮಿತ್ತ ಎಲ್ಲ ರೆಬಲ್ಸ್ ಒಂದು ಕಡೆ ಸೇರಿದ್ರು, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಮೇಡಮ್ರೇ, ಹುಟ್ಟುಹಬ್ಬ ಅವ್ರ ವೈಯಕ್ತಿಕ. ನಾವು ಅವ್ರ ಜೊತೆಗಿದ್ದು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ. ಚುನಾವಣೆ ಸೋಲು ಗೆಲುವಿನ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದರೆ ಕಳೆದ ವಾರ 4ನೇ ತಾರೀಕು ಮಾನ್ಯ ಪ್ರಹ್ಲಾದ್ ಜೋಶಿಯವರು, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು, ಹಿರಿಯರಾದ ಕಾರಜೋಳರು, ಮಧ್ಯದಲ್ಲಿ ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ಸಹ ಬಂದರು. ಆ ಸಭೆಯಲ್ಲಿ ಏನು ನಿರ್ಣಯ ಆಗಿದೆ, 4 ಕೋಡೆ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಹೇಳ್ರಿ, ನಾವು ಹೇಳಿದ್ದೀವಿ. ಬಹಿರಂಗವಾಗಿ ಹೇಳೋದ್ರಿಂದ ಪಕ್ಷದ ವರ್ಚಸ್ಸು ಧಕ್ಕೆ ಆಗುತ್ತೆ, ಕಾರ್ಯಕರ್ತರಿಗೆ ನೋವಾಗುತ್ತೆ, ವೈಯಕ್ತಿಕವಾಗಿ ನಿಮಗೆ ಡ್ಯಾಮೇಜ್ ಆಗುತ್ತೆ ಅಂತ ನಮಗೆ ಮಾರ್ಗದರ್ಶನ ಮಾಡಿದರೆ. ಹಾಗಾಗಿ ನಾವು ಹೇಳ್ತೀವಿ, ಅವ್ರ ಹುಟ್ಟುಹಬ್ಬದ ಭಗವಂತ ದೇವಾನುದೇವತೆಗಳು ಒಳ್ಳೇದು ಮಾಡಲಿ, ಅವರ ಆಯುಷ್ಯ, ಆರೋಗ್ಯ ಬಗ್ಗೆ ಎಲ್ಲವೂ ಭಗವಂತ ಸಮೃದ್ಧಿ ಆಗಲಿ ಅಂತ ಹೇಳಿದ್ವಿ. ಯಾರ್ಯಾರು ಮಾತಾಡೋದು ಅವ್ರ ವೈಯಕ್ತಿಕ ವಿಚಾರ. ನಾನು ಭದ್ರಾ ಬಲದಂಡೆ ನಾಳೆ ಹೋರಾಟವನ್ನು ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಕಳೆದ ವರ್ಷವೂ ಹೋರಾಟ ಮಾಡಿದ್ವಿ. ಈ ಬಾರಿ ಜೂನ್ 21ನೇ ತಾರೀಕು ವಿಷಯ ಗೊತ್ತಾದ ಮೇಲೆ ಕೆಲವು ಮುಖಂಡರುಗಳು 21ಕ್ಕೆ ನಾವು ಜಲಾಶಯಕ್ಕೆ ಭೇಟಿ ಕೊಟ್ವಿ. 23ಕ್ಕೆ ತಕ್ಷಣ ನಾವು ಜಲಾಶಯ ಮುತ್ತಿಗೆ ಕಾರ್ಯಕ್ರಮ ಹೇಳಿದ್ವಿ. ಒಂದೇ ದಿವಸ ಭಾನುವಾರ, ಸೋಮವಾರ 23ಕ್ಕೆ 3-4 ಸಾವಿರ ಜನ ರೈತರು ಹೋದರು, ಹೋರಾಟ ಮಾಡಿದ್ವಿ. ಸಾವಿರಾರು ಜನ ಪೊಲೀಸು 144 ಸೆಕ್ಷನ್ ಹಾಕಿ ನಮ್ಮನ್ನು ಬಂಧಿಸಿದ್ರು. ನಾವು ಶಿವಮೊಗ್ಗ DR ಗ್ರೌಂಡ್ ಒಳಗೆ ತೀರ್ಮಾನ ಮಾಡಿದ್ವಿ, ಜೂನ್ 25 ಬುಧವಾರ ರಾಷ್ಟ್ರೀಯ ಹೆದ್ದಾರಿ ಬಂದು 28 ಶನಿವಾರ ದಾವಣಗೆರೆ ಬಂದು ಕರೆ ಕೊಟ್ವಿ. ಆ ಸಂದರ್ಭದಲ್ಲಿ ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋ ಸಂದರ್ಭದಲ್ಲಿ ಬಾಡಕ್ರಾಸ್ ಹತ್ರ ನಮ್ಮನ್ನು ಬಂಧಿಸಿದ್ರು. ಕೆಲವು ಪೊಲೀಸರು ನಮ್ಮ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ರು. SPDC ಬರೋಕು ಅಂತೇಳಿ ಪಟ್ಟಿಟ್ಟು ಧರಣಿ ಕೂತೀವಿ ನಾವು. ಅವರೂ ಬಂದರು. ಕೊನೆ ನಾವು 27ಕ್ಕೆ ಬೈಕ್ ರ್ಯಾಲಿ ಅಂತ ಘೋಷಣೆ ಮಾಡಿದ್ವಿ. 28 ದಾವಣಗೆರೆ ಬಂದು ಯಶಸ್ವಿ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಈ ರೀತಿ ನಮ್ಮ ಬಲನಾಲೆ ದಂಡೆ ಹೊಡೆದರೆ ನಮ್ಮ ರೈತ ತಕ್ಷಣ ನೀರು ಕೊಡಬೇಕು, ಈ ಸರಿಪಡಿಸಿ ಅಂತ ಅವ್ರಿಗೂ ವಿನಂತಿ ಮಾಡಿದ್ವಿ. ಮೊನ್ನೆ 9ನೇ ತಾರೀಕು ಶಿವಮೊಗ್ಗದಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್, ನೀರಾವರಿ ಇಲಾಖೆ ಮುಖ್ಯ ಅಭಿಯಂತರ ಕಚೇರಿ ಮುತ್ತಿಗೆ ಹಾಕಿದ್ವಿ. ಸುಮಾರು 5-6 ಸಾವಿರ ಜನ ಬಂದರು, ಯಶಸ್ವಿಯಾಗಿದೆ. ನಾಳೆ ಸೋಮವಾರ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮದೇಂದ್ರು ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರ, ಆ ದೃಷ್ಟಿಯಲ್ಲಿ ಹೋರಾಟಗಳನ್ನು ಮಾಡ್ತಾಯಿದ್ವಿ.